ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಲೈನಿಂಗ್ ಬ್ಲೌಸ್ ಕಟಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಫ್ರೆಂಡ್ಸ್, ಲೈಕ್ ತುಂಬ ಇಂಪಾರ್ಟೆಂಟು. ಎಲ್ಲರೂ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೇನು ಸಿಗಲ್ಲ, ಆದರೆ ಇನ್ನೊಂದಷ್ಟು ಜನಕ್ಕೆ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಲೈಕ್ ಮಾಡಿ ಪ್ಲೀಸ್. ಲೈನಿಂಗ್ ಬ್ಲೌಸ್ ಕಟ್ ಮಾಡೋದಕ್ಕೆ 80 ಸೆಂಟಿಮೀಟರ್ ಅಷ್ಟು ಲೈನಿಂಗ್ ಬೇಕಾಗುತ್ತೆ. ನಾನು ಕಟ್ ಮಾಡ್ತಾ ಇರೋ ಮೆಜರ್ಮೆಂಟ್ ಬ್ಲೌಸ್ಗೆ 80 ಸೆಂಟಿಮೀಟರ್ ಆದರೆ ಸಾಕು. ಈಗ ಲೈನಿಂಗ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಜಾಯಿಂಟು ನಮ್ಮ ಕಡೆ ಇರಬೇಕು. ಈಗ ವೇಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ವೇಸ್ಟ್ ಲೂಸ್ ಅಂದರೆ ಸೊಂಟದ ಸುತ್ತಳತೆ 35 ಇದೆ. 35ಕ್ಕೆ 10 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 10 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ಮೇಲೆ 45 ಬರುತ್ತೆ. 45ನ 4 ಭಾಗ ಮಾಡಬೇಕು. ನ 4 ಭಾಗ ಮಾಡಿದ್ರೆ 11 ಕಾಲು ಬರುತ್ತೆ. 11 ಕಾಲಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 11 ಕಾಲು ಅಂದರೆ ಒಂದು 1/4 ಇಂಚು ಜಾಸ್ತಿನೇ ತೊಗೋಬೋದು, ಕಡಿಮೆ ತೊಗೋಬಾರ್ದು. ಅದಕ್ಕೆ ನಾನು 12 ಇಡ್ತಾ ಇದ್ದೀನಿ. ಲೈನಿಂಗ್ನ ನಾವು 12 ಇಂಚಷ್ಟು ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಈ ಥರ ಒಂದು ಲೈನ್ ಹಾಕ್ಕೋಬೇಕು. ಇಲ್ಲಿ ಮೇಲೆ ಕೆಳಗಡೆ ಇರುತ್ತೆ ಕ್ಲಾತು, ಅದಕ್ಕೆ ಈ ಥರ ಒಂದು ಲೈನ್ ಹಾಕ್ಕೊಂಡು ಸ್ಟ್ರೈಟಾಗಿ ಇಲ್ಲಿ ಕಟ್ ಮಾಡ್ಕೋಬೇಕು. ಈಗ ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಫುಲ್ ಲೆಂತು 15 ಇದೆ. 15ನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಶೋಲ್ಡರು ನಾನು 5.5 ಇಡ್ತಾ ಇದ್ದೀನಿ. ಇದು ಯಾರಿಗಾದರೂ ಆಗಲಿ 5.5ನೇ ಇಟ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನಮಗೆ ಶೋಲ್ಡರ್ ಪಟ್ಟಿ ದೊಡ್ಡದಾಗಿ ಬೇಕು ಅಂದರೆ ಮಾತ್ರ 6 ಇಂಚನ್ನ ತಗೋಬೋದು. ಇಲ್ಲ ಬೇಡ ಅಂದರೆ ಎಲ್ಲರಿಗೂ ಅಷ್ಟೇ 5.5 ಸಾಕಾಗುತ್ತೆ. ಹಾಗೆ ತುಂಬ ಸಣ್ಣ ಇರ್ತಾರಲ್ಲ, ಈಗ ವೇಸ್ಟ್ ಲೂಸು ಒಂದು 26, 25 ಆ ಥರ ಬರ್ತೈತಲ್ಲ, ಅಂಥವ್ರಿಗೆ ಮಾತ್ರ 5 ಇಂಚ್ ಇಟ್ಕೊಂಡ್ರೆ ಸಾಕು. ಶೋಲ್ಡರು 5.5 ಬಂತಲ್ಲ, ಆರ್ಮ್ ರೌಂಡ್ ಲೆಂತು 6 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಅಷ್ಟೇ, ಎಲ್ಲರಿಗೂ ಸರಿ ಹೋಗುತ್ತೆ 6 ಇಟ್ಕೊಂಡ್ರೆ. ಇದು ಈ ಕಡೆಯಿಂದನೂ ನೋಡ್ಕೋಬೇಕು. ಇದು ಕ್ರಾಸ್ ಬರದೇ ಇರೋದಕ್ಕೋಸ್ಕರ ಈಗ ಈ ಥರ ಲೈನ್ ಹಾಕ್ಕೊಂಡು ಆರ್ಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿ 1.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ವೇಸ್ಟ್ ಲೂಸು 30ಇಂದ ಮೇಲೆ ಇರೋರಿಗೆ 1.5 ಹತ್ರ ಮಾರ್ಕ್ ಮಾಡ್ಕೋಬೇಕು. 30ಇಂದ ಒಳಗಡೆ ಇರೋರಿಗೆ 1 ಕಾಲು ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಫ್ರಂಟ್ ಪಾರ್ಟ್ ಶೇಪ್ಗೆ ಇಲ್ಲಿ ಒಂದು 1/2 ಇಂಚ್ ಹತ್ರ ಇಲ್ಲಿ ಶೇಪ್ ತಗೋಬೇಕು. ನೆಕ್ಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 7 ಇಂಚ್ ಹತ್ರ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 2.5 ಬಂದರೆ ಇಲ್ಲಿ 2.5ನೇ ಬರುತ್ತೆ. ಈಗ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಫ್ರಂಟ್ ಪಾರ್ಟ್ ಶೇಪನ್ನ ರೌಂಡ್ ಶೇಪ್ ಬೇಕಾದರೂ ತೊಗೋಬೋದು, ನಾವು ಸ್ಕ್ವಯರ್ ಬೇಕಾದರೂ ತೊಗೋಬೋದು, ಇಲ್ಲ ಯಾವ ಶೇಪ್ ಬೇಕಾದರೂ ನಾವು ತೊಗೋಬೋದು. ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ, ಯಾಕಂದರೆ ಫ್ರಂಟ್ ಪಾರ್ಟ್ ಶೇಪು ನೀಟಾಗಿ ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ. ಈಗ ಫುಲ್ ಲೆಂತು 15 ಬಂತಲ್ಲ, 15ಅಲ್ಲಿ 2 ಇಂಚ್ ಮೇಲೆ ಹತ್ರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೋಬೇಕು ಸ್ಟ್ರೈಟಾಗಿ. ಈಗ ಇಲ್ಲಿ 1 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಫ್ರಂಟ್ ಪಾರ್ಟಲ್ಲಿ ಶೇಪ್ ತೆಗಿಯೋದಕ್ಕೆ ಇಲ್ಲಿಂದ ಇಲ್ಲಿಗೆ 1 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು.
ಈಗ ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಒಂದು 1/2 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟು ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ ಮಾರ್ಕ್ ಮಾಡಿಕೊಂಡು ಶೇಪ್ ತಗೋಬೇಕು. ಇಲ್ಲಿ 1 ಇಂಚ್ ತಗೊಂಡ್ವಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿ 5 ಇಂಚ್ ಇದೆ, 5ರಲ್ಲಿ ಅರ್ಧ ಹತ್ರ ಮಾರ್ಕ್ ಮಾಡ್ಕೋಬೇಕು. 2.5 ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿಂದ ಇಲ್ಲಿಗೆ ಡಾಟ್ಗೋಸ್ಕರ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು 2.25 ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ನಮಗೆ ಈ ಡಾಟು ಚೆಸ್ಟ್ ಜಾಸ್ತಿ ಇದ್ದರೆ 2.25 ತಗೋಬೇಕು. ಚೆಸ್ಟ್ ಕಡಿಮೆ ಇದ್ದರೆ 2 ಇದ್ದರೆ ಸಾಕಾಗುತ್ತೆ. ಈಗ ಇಲ್ಲಿಂದ ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡು ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತೆ ನೋಡ್ಕೋಬೇಕು. ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತೋ ಅಷ್ಟು ಈ ಡಾಟ್ಗೆ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿ 3 ಬಂತು, ಈ ಕಡೆ 3 ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಈ ಡಾಟಿಂದನೂ ಈ ಡಾಟ್ಗೆ ಅಷ್ಟೇ ಬರಬೇಕು. ಸೊಂಟದ ಸುತ್ತಳತೆ 12 ಬಂದಲ್ಲ, 12 ಹತ್ರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಟ್ರಾ ಖರ್ಚಿಗೆ 2 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಕಟ್ ಮಾಡಬೇಕು. ಈಗ ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ಈ ಶೇಪ್ನ ಕಟ್ ಮಾಡಬೇಕು. ಈಗ ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ಈ ಫ್ರಂಟ್ ಶೇಪ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ಡಾಟ್ ಸಿಕ್ಕಿದೀವಲ್ಲ, ಇಲ್ಲಿ ಟಕ್ ಸಿಕ್ಕೋಬೇಕು. ಸ್ಟಿಚ್ ಮಾಡೋವಾಗ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು. ಈ ಕಡೆ ಪಾರ್ಟ್ಗೂ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ತಗೊಂಡು ಬ್ಯಾಕ್ ನೆಕ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಾನು ಇದಕ್ಕೆ 4 ಇಂಚ್ ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿಂದ ಇಲ್ಲಿಗೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.5 ಬಂದರೆ ಇಲ್ಲಿ 2.5ಗೆ ಬರಬೇಕು. ಇದನ್ನು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ನಮಗೆ ಡೀಪ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ನಾರ್ಮಲಾಗಿ ನಮಗೆ ಇಷ್ಟ ಆದರೆ ಸಾಕಾಗುತ್ತೆ. ಆದರೆ ಇನ್ನೂ ಜಾಸ್ತಿ ಡೀಪ್ ಬೇಕು ಅನ್ನೋರಿಗೆ ಇಲ್ಲಿ ಈ ಥರ ಎಕ್ಸ್ಟ್ರಾ ತಗೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಮಗೆ ಡೀಪ್ ಎಷ್ಟು ಬೇಕೋ ಅದ್ರ ಮೇಲೆ ನಾವು ಈ ಶೇಪ್ನ ತಗೋಬೇಕು. ಇಲ್ಲಿಂದ 4 ಇಂಚ್ ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿಂದ ಇಲ್ಲಿಗೆ 4 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಬರುತ್ತಲ್ಲ ಅದಕ್ಕೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ನ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಫೋಲ್ಡು ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಜಾಯಿಂಟು ನಮ್ಮ ಕಡೆ ಇರಬೇಕು, ಓಪನ್ ಆ ಕಡೆ ಇರಬೇಕು.
ಈಗ ಇಲ್ಲಿ ಇದು ಕ್ಲಾತು ಹೆಚ್ಚು ಕಡಿಮೆ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂದು 1/2 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸ್ಲೀವ್ ಲೆಂತು 6 ಇದೆ, ರೆಡಿ 6 ಇದೆ. 6 ಇಂಚ್ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ 7 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ಕಡೆನೂ 7 ಇಂಚ್ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಇಲ್ಲಿಂದ 3.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3.5 ಹತ್ರ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಲ್ಲಿ ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೋಬೇಕು. ಈಗ ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸ್ಲೀವ್ ರೌಂಡು 6.5 ಇದೆ. 6.5 ಹತ್ರ ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ನಾವು 3.5 ತಗೊಂಡ್ವಲ್ಲ, ಇಲ್ಲಿ 6.5 ಬಂದರೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಇದು ಶೇಪ್ ತಗೊಳ್ಳೋದಕ್ಕೆ 6.5 ಬಂದರೆ ಇಲ್ಲಿ 7.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ಇಲ್ಲಿಂದ 7.5 ಬರುತ್ತೆ. 7.5ಯಲ್ಲಿ ಅರ್ಧ ಎಷ್ಟು ಬರುತ್ತೆ, 3/4 ಬರುತ್ತೆ. ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇದನ್ನು ಸ್ವಲ್ಪನೇ ಈ ಥರ ಡೌನ್ ತಗೊಂಡು ಇಲ್ಲಿ ಶೇಪ್ ತಗೋಬೇಕು. ಒಂದೇ ಸರಿ ನಾವು ಲೈನ್ ಹಾಕ್ಬಾರ್ದು, ಸ್ವಲ್ಪನೇ ಈ ಥರ ಶೇಪ್ ಕೊಡಬೇಕು. ಹಾಗೆ ಇಲ್ಲಿ ನಾವು 3/4 ಹತ್ರ ಮಾರ್ಕ್ ಮಾಡ್ಕೊಂಡ್ವಲ್ಲ, ಇಲ್ಲಿ 3/4 ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಫ್ರಂಟ್ ಪಾರ್ಟ್ಗೆ ಶೇಪ್ ತಗೋಬೇಕು. ಇಲ್ಲಿ ಪೀಸ್ ಕಡಿಮೆ ಇರೋದ್ರಿಂದ ಇಲ್ಲಿ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಚಿಕ್ಕದಾಗಿ ಟಕ್ ಸಿಕ್ಕೋಬೇಕು ಈ ಥರ. ಈಗ ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಶೇಪ್ನ ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಪಾರ್ಟ್ ಶೇಪ್ ತಗೊಂಡಿದ್ದೀವಲ್ಲ, ಇಲ್ಲಿ ಒಂದು ಟಕ್ ಸಿಕ್ಕೋಬೇಕು. ಈ ಥರ ಇಂಟು ಮಾರ್ಕ್ ಹಾಕ್ಕೊಂಡ್ರೆ ಉಲ್ಟಾ ಸೀದಾ ನೀಟಾಗಿ ಗೊತ್ತಾಗುತ್ತೆ. ಆವಾಗ ಸ್ಟಿಚಿಂಗ್ ಮಾಡುವಾಗ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬಹುದು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 3.5, ಇಲ್ಲಿ 3 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2/4 ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಶೇಪ್ ತಗೋಬೇಕು. ಇಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಬಾರ್ದು, ಈ ಥರ ಸ್ವಲ್ಪ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3 ಇಂಚ್ ಹತ್ರ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಒಂದು ಟಕ್ ಸಿಕ್ಕೋಬೇಕು ಈ ಥರ. ಇದು ಸೈಡ್ ಜಾಯಿಂಟ್ ಮಾಡೋ ಕಡೆ ಬರುತ್ತೆ, ಅದಕ್ಕೆ ಇಲ್ಲಿ ಟಕ್ ಸಿಕ್ಕೋಬೇಕು. ಈಗ ಮೇನ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ. ಮೇನ್ ಪೀಸ್ನ ತಗೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿರೋ ಲೈನಿಂಗ್ ಪೀಸ್ನ ಇದರ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಈಗ ಫಸ್ಟು ಬ್ಯಾಕ್ ಪಾರ್ಟ್ನ ಇಕ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಬಿಟ್ಟು ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟು ಮೇನ್ ಪೀಸು ಕ್ಲಾತು ಕರೆಕ್ಟಾಗಿ ಸರಿ ಹೋಗುತ್ತಾ ಇಲ್ವಾ ಅಂತ ಒಂದು ಸರಿ ನೋಡ್ಕೋಬೇಕು, ಆಮೇಲೆ ಕಟ್ ಮಾಡ್ಕೋಬೇಕು. ಯಾಕಂದರೆ ಒಂದೊಂದು ಬ್ಲೌಸಲ್ಲಿ ಡಿಸೈನ್ ಇರುತ್ತಲ್ಲ, ಅದು ಕರೆಕ್ಟಾಗಿ ಎಲ್ಲಿಗೆ ಬರಬೇಕು ಅಂತ ನೋಡಿಕೊಂಡು ನಾವು ಮೇನ್ ಪೀಸ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು.
ಈ ಥರ ಫ್ರಂಟು ಬ್ಯಾಕು ನೋಡ್ಕೋಬೇಕು. ಮತ್ತು ಸ್ಲೀವ್ ಕೆಳಗಡೆ ಬರುತ್ತೆ. ಫಸ್ಟು ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಒಂದು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಸ್ಲೀವ್ನ ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿರೋ ಸ್ಲೀವ್ನ ಇಲ್ಲಿ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಇದು ಅಷ್ಟೇ ಮೇನ್ ಪೀಸ್ ಕಡಿಮೆ ಇದೆ. ಇದಕ್ಕೂ ಪೀಸ್ನ ನಾವು ಜಾಯಿನ್ ಮಾಡ್ಕೋಬೇಕು. ಈಗ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಬೆಲ್ಟು ಇಲ್ಲಿ 2 ಪೀಸ್ ಇದೆ. ಇನ್ನೂ 2 ಪೀಸು ನಾವು ಲೈನಿಂಗಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈಗ ಮೇನ್ ಪೀಸ್ನ ಈ ಥರ ಇಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಮಿಕ್ಕಿರೋ ಲೈನಿಂಗ್ ಪೀಸಲ್ಲಿ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಕಟ್ ಮಾಡಿ ಇಟ್ಕೋಬೇಕು. ಇಷ್ಟೇ ಫ್ರೆಂಡ್ಸ್, ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು. ತುಂಬ ಈಸಿಯಾಗಿ ಲೈನಿಂಗ್ ಬ್ಲೌಸ್ನ ಈ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.